ಆರ್ಮೀಸ್ ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತು ನಮ್ಮ BTS ಥಯಾಂಗ್ ಫ್ಯಾನ್ ಫಿಕ್ಷನ್ HPD ಗಿಫ್ಟ್ ಪಾರ್ಟ್ 2 ಆ್ಯಂಡ್ ಫೈನಲ್. ಕಣ್ಮುಚ್ಚಿ ಹೆಡ್ಸೆಟ್ ಹಾಕ್ಕೊಂಡು ರೆಡಿಯಾಗಿ ಇವಾಗ ನಾವು ಇಮ್ಯಾಜಿನ್ ವರ್ಲ್ಡಲ್ಲಿ ಟ್ರಾವೆಲ್ ಮಾಡೋಣ. ಲಾಸ್ಟ್ ಪಾರ್ಟ್ ಎಂಡಲ್ಲಿ ಥಯಾಂಗ್ ನಿಮ್ಮ ಫೇಸ್ ಫುಲ್ ವೆಟ್ ಕಿಸಸ್ ಕೊಡ್ತಾ ಇರ್ತಾರೆ. ನೀವು ಹಾಗೆ ಸುಮ್ಮನೆ ಅಳ್ತಾ ನಿಂತಿರ್ತೀರಾ. ಸೊ ಅಲ್ಲಿಗೆ ನಾನು ಸ್ಟಾಪ್ ಮಾಡಿದ್ದೆ. ಹಾಗೆ ಸ್ಟೋರಿನ ಮುಂದುವರಿಸ್ಕೊಳ್ಳೋಣ. ವಯನ್, ಇವಾಗಂಥದ್ದು ಏನಾಯಿತು ಅಂತ ಇಷ್ಟೊಂದು ಅಳ್ತಾ ಇದೆಯಾ ನೀನು? ಸ್ಟಾಪ್ ಕ್ರೈಯಿಂಗ್ ಪ್ಲೀಸ್, ಸುಮ್ಮನಾಗು. ನನ್ನ ಬಿಟ್ಟು ದೂರ ನಿಲ್ಲಿ ಥಯಾಂಗ್. ನೀವು ನನ್ನ ಈ ರೀತಿ ಕಿಸ್ ಮಾಡಿ ಹಗ್ ಮಾಡ್ತಾ ಇರೋದು ಒಂದು ರೀತಿ ಸ್ಟ್ರೇಂಜಾಗಿ ಫೀಲ್ ಆಗ್ತಿದೆ ನನಗೆ. ನಿಮ್ಮ ಟಚಸ್ ನಂಗೆ ಇಷ್ಟ ಆಗ್ತಿಲ್ಲ. ನನ್ನ ಸ್ವಲ್ಪ ಫ್ರೀಡಮ್ ಆಗಿರೋದಕ್ಕೆ ಬಿಡಿ. ಈ ರೀತಿಯೆಲ್ಲ ಯೂಸ್ ಮಾಡ್ಕೋಬೇಡಿ. ವಯನ್, ನಾನು ನಿನ್ನ ಯೂಸ್ ಮಾಡ್ಕೋತಾ ಇದ್ದೀನಾ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನನ್ನ ಮನಸ್ಸಲ್ಲಿ ನಿನಗೆ ನಾನು ಹೆಂಡತಿ ಸ್ಥಾನ ಕೊಟ್ಟಿದ್ದೀನಿ ಕಣೆ. ನನಗೆ ನಿನ್ನ ಟಚ್ ಮಾಡೋ ರೈಟ್ಸ್ ಇಲ್ವಾ ಹೇಳು? ನಮ್ಮಿಬ್ರಿಗೂ ಒಂದು ಬೇಬಿ ಇದೆ ವಯನ್, ಅದು ನೆನಪಿರಲಿ ನಿನಗೆ. ಥಯಾಂಗ್, ಆ ಬೇಬಿ ನಮ್ಗೆ ಹೇಗೆ ಹುಟ್ಟಿತು ಅನ್ನೋದು ನಿಮಗೂ ನೆನಪಿರಲಿ. ಅದೇನು ಲವ್ವಿಂದ ಹುಟ್ಟಿಲ್ಲ, ನಿಮ್ಮ ಬೇಜವಾಬ್ದಾರಿತನದ ಡ್ರಂಕ್ ಆ್ಯಂಡ್ ನಿಮ್ಮ ಲಸ್ಟಿಂದ ಹುಟ್ಟಿತು. ನಿಮ್ಮ ಆಸೆಗೆ ನಾನು ಬಲಿಯಾದೆ ಅಷ್ಟೇ. ಓ ವಯನ್, ಅವತ್ತು ನಾನು ಡ್ರಿಂಕ್ಸ್ ಮಾಡಿದ್ದೆ ಅಂತ ಯಾರು ಹೇಳಿದ್ದು ನಿನಗೆ? ನಮ್ಮ ಪಾಪು ಸತ್ಯವಾಗ್ಲೂ ಅವತ್ತು ನಾನು ಯಾವ ಆಲ್ಕೋಹಾಲು ತೊಗೊಂಡಿರಲಿಲ್ಲ ವಯನ್. ಪ್ರಾಮಿಸ್, ನನ್ನ ನಂಬು. ನನಗೆ ಕೋಲ್ಡ್ ಡ್ರಿಂಕ್ ಕೊಟ್ಟಿದ್ದ ಹುಡುಗಿ ಸುಮ್ಮನೆ ಇರ್ತಿರ ಥಯಾಂಗ್. ಪದೇ ಪದೇ ಅದೇ ಹೇಳ್ಬೇಡಿ. ಯಾವುದೋ ಹುಡುಗಿ ಅಂತೆ ಇವ್ರಿಗೇನೋ ಹಾಕಿ ಕೊಟ್ಬಿಟ್ಲಂತೆ. ಸರಿ, ಅವಳು ನಿಮಗೆ ಕೊಟ್ಲು ಅಂತಲೇ ಇಟ್ಕೊಳ್ಳಿ. ನಿಮಗೆಲ್ಲ ಹೋಗಿತ್ತು ಬುದ್ಧಿ? ನೀವು ಯಾಕೆ ಅದನ್ನು ಕೊಡಿದ್ರಿ? ಏನು ವಯನ್ ಹಿಂಗೆ ಕೇಳ್ತಿದ್ಯಾ? ಆ ಹುಡುಗಿ ನನ್ನ ಫ್ಯಾನ್ ಅಂತ ಹೇಳಿದ್ಲು. ನೀವು ಇದನ್ನ ತೊಗೊಳ್ಳೇಬೇಕು ಅಂತ ತುಂಬ ಫೋರ್ಸ್ ಮಾಡಿದ್ಲು. ನಾನು ಅವಾಗ ಹೇಗೆ ಬೇಡ ಅನ್ನೋಕ್ಕಾಗುತ್ತೆ? ಆ ಹುಡುಗಿಗೆ ಬೇಜಾರಾಗಬಾರ್ದು ಅಂತ ನಾನು ಅದನ್ನ ಕುಡಿದೆ. ಬಟ್ ಆ ಟೈಮ್ ನನಗೆ ಸತ್ಯವಾಗ್ಲೂ ಗೊತ್ತಾಗಲಿಲ್ಲ ಕಣೆ, ಅದರಲ್ಲೇನೋ ಡ್ರಗ್ ಮಿಕ್ಸ್ ಆಗಿತ್ತು ಅಂತ. ಸರಿ, ನಿಮ್ಮ ಸ್ಟೋರಿನ ಇಲ್ಲಿಗೆ ನಿಲ್ಲಿಸಿ. ನನಗೆ ಮುಂದಕ್ಕೆ ಕೇಳೋದಕ್ಕೆ ಇಂಟ್ರೆಸ್ಟ್ ಆಗ್ತಿಲ್ಲ. ವಯನ್, ನಿಮಗೆ ಇನ್ನೂ ನನ್ನ ಮೇಲೆ ನಂಬಿಕೆ ಬರ್ತಿಲ್ಲ ಅಲ್ವಾ? ಹೌದು. ಒಂದು ಕೆಲಸ ಮಾಡಿ ಥಯಾಂಗ್, ನೀವು ಹೇಳ್ತಿರೋ ಹುಡುಗಿನ ನನ್ನ ಮುಂದೆ ತಂದು ನಿಲ್ಲಿಸಿ. ನಾನೇ ಅವಳ ಹತ್ರ ನಿಜ ಏನು ಅಂತ ಕೇಳಿ ತಿಳ್ಕೊತೀನಿ. ವಯನ್, ಇವಾಗ ಹೇಗೆ ನಾನು ಅವಳನ್ನ ಕಂಡುಹಿಡಿಯೋದು? ತುಂಬ ದಿನಗಳೇ ಕಳೆದೋಗಿದೆ. ನನಗೆ ಅವಳು ಯಾರು, ಅವಳ ನೇಮ್ ಏನು, ಅವಳು ಎಲ್ಲಿರ್ತಾಳೆ, ಇದ್ಯಾವುದು ನನಗೆ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಆ ಹುಡುಗಿ ಫೇಸ್ ಕೂಡ ಸದ್ಯಕ್ಕೆ ಇವಾಗ ನನಗೆ ನೆನಪು ಬರ್ತಿಲ್ಲ. ನಾ ಹೇಗೆ ಇವಾಗ ಅವಳನ್ನ ನಿನ್ನ ಮುಂದೆ ಕರ್ಕೊಂಬಂದು ನಿಲ್ಲಿಸ್ಲಿ? ಹೌದೌದು, ಪಾಪ ನೀವು ತಾನೇ ಏನು ಮಾಡೋಕ್ಕಾಗುತ್ತೆ? ನಿಮ್ಮಿಂದ ಸಾಧ್ಯನೇ ಆಗಲ್ಲ ಬಿಡಿ. ಯಾಕಂದರೆ ನೀವು ಹೇಳ್ತಾ ಇರೋದೇ ಒಂದು ಸ್ಟೋರಿ ಅಲ್ವಾ? ಶುದ್ಧ ಸುಳ್ಳು, ಬರೀ ಕಟ್ಕತೆ. ವಯನ್ ಪ್ಲೀಸ್ ನಿಂತ್ಕೋ, ನನ್ನ ಕೈ ಬಿಡಿ ಥಯಾಂಗ್. ಸರಿ, ಒಂದು ವೇಳೆ ಆ ಹುಡುಗಿನೇ ನಿನ್ನ ಹತ್ರ ಬಂದು ನಿಜ ಏನು ಅಂತ ಹೇಳಿದರೆ ನಿನ್ನನ್ನು ಒಪ್ಕೋತೀಯ ವಯನ್? ಮೊದಲು ನೀವು ಹೇಳ್ತಾ ಇರೋದೆಲ್ಲ ನಿಜನ ಸುಳ್ಳ ಅನ್ನೋದು ಕನ್ಫರ್ಮ್ ಆಗಲಿ. ಆಮೇಲೆ ನಿಮ್ಮನ್ನ ಒಪ್ಕೋಬೇಕೋ ಬೇಡವೋ ಅನ್ನೋದನ್ನ ಯೋಚನೆ ಮಾಡಿ ಹೇಳ್ತೀನಿ. ವಯನ್, ನಾನೊಂದು ಕೇಳ? ಏನು? ನಿನಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ, ಬಟ್ ನನ್ನ ಮೂಲಕ ಹುಟ್ಟಿರೋ ನನ್ನ ಪಾಪು ನಿಂಗೆ ಯಾಕೆ ಅಷ್ಟಿಷ್ಟ? ವಾಟ್ ನಾನ್ ಸೆನ್ಸ್, ಏನು ಪ್ರಶ್ನೆ ಇದು? ಪಾಪು ನಿಮ್ಮ ಮುಖಾಂತರನೇ ಹುಟ್ಟಿರ್ಬೋದು, ಆದರೆ ಅವನ್ನ 9 ತಿಂಗಳು ನನ್ನ ಹೊಟ್ಟೆಲಿ ಇಟ್ಕೊಂಡು ಕಷ್ಟಪಟ್ಟು ಜನ್ಮ ಕೊಟ್ಟಿದ್ದೀನಿ ನಾನು. ಅವ್ನು ನನ್ನೊಳಗೆ ಸೇರಿಕೊಂಡಿದ್ದ, ನನ್ನ ಮಗ. ಅವನ ಹೇಗೆ ನನಗೆ ಪ್ರೀತಿ ಇಲ್ದಂಗೆ ಇರುತ್ತೆ? ಒಂದು ಮಗುಗೆ ಜನ್ಮ ಕೊಡೋ ಪ್ರತಿಯೊಬ್ಬ ತಾಯಿನೂ ತನ್ನ ಮಗುಗೆ ಜೀವ ಕೊಡೋದ್ರ ಜೊತೆಗೆ ಅದ್ರ ಮೇಲೆ ಒಳ್ಳೊಳ್ಳೆ ಭಾವನೆ, ಅಪಾರವಾದ ಪ್ರೀತಿ ಇಟ್ಕೊಂಡಿರ್ತಾಳೆ. ಅದೆಲ್ಲ ಒಂದು ಫೀಲ್. ಐ ಲವ್ ಮೈ ಸನ್. ಆಗ ಥಯಾಂಗ್ ನಿಮ್ಮನ್ನ ಒಂದು ರೀತಿ ಸ್ಟನ್ನಾಗಿ ಫೀಲ್ ಮಾಡ್ಕೊಂಡೇ ನೋಡ್ತಿದ್ದಾರೆ. ಅವ್ರಿಗೆ ನಿಮ್ಮ ಕಣ್ಣಲ್ಲಿ ನಿಮ್ಮ ಬೇಬಿ ಮೇಲಿರೋ ಪ್ಯೂರ್ ಲವ್ ಎದ್ದು ಕಾಣಿಸ್ತಿದೆ. ನೆಕ್ಸ್ಟ್ ಇವಾಗ ಹಾಗೆ ಟೈಮ್ ಸ್ಕಿಪ್ ಆಗುತ್ತೆ. ಥಯಾಂಗ್, ಅವರೆಲ್ಲ ಬಂದ್ರನ್ಸುತ್ತೆ, ಹೋಗಿ ನೋಡು. ಓಕೆ ಮಾ, ನೋಡ್ತೀನಿ. ಹಾಯ್ ಬ್ರದರ್ಸ್. ಹಲೋ ಸರ್. ಬನ್ನಿ, ಎಲ್ಲರೂ ಬನ್ನಿ ಒಳಗೆ. ಥಯಾಂಗ್, ನಾವು ಬರೋದಾಗಿರಲಿ, ನೀನೇನೋ ಮಾಡ್ತಿದ್ಯಾ? ಸರ್, ಆಚೆ ಬೇಡ, ಒಳಗಡೆ ಬನ್ನಿ ಸರ್, ಕೂತು ಮಾತಾಡೋಣ ಅಂತ ಬ್ಯಾಂಕ್ PD ಸರ್ ಆ್ಯಂಡ್ ಮತ್ತು ನಮ್ಮ 6 ಮೆಂಬರ್ಸ್ ಇದ್ದಾರಲ್ಲ ಅವ್ರನ್ನ ಮನೆ ಒಳಗಡೆ ಕರ್ಕೊಂಡು ಬರ್ತಾರೆ. ನಮ್ಮ 6 ಮೆಂಬರ್ಸ್ ಜೊತೆಗೇನೋ ಮಾತಾಡ್ತಿಲ್ಲ, ಮುನಿಸ್ಕೊಂಡಿದ್ದಾರೆ. ಆ್ಯಂಡ್ PD ಸರ್ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾರೆ. ಯಾಕಂದರೆ ನಿಮ್ಮನ್ನ ಅವ್ರ ಮನೆಗೆ ಕರ್ಕೊಂಡ್ಬರೋ ವಿಚಾರನ ಮೊದಲೇ ಇವ್ರಿಗೆ ಯಾರಿಗೂ ತಿಳಿಸಿರಲ್ಲ. ಕರ್ಕೊಂಡು ಬಂದಾದಮೇಲೆ ನೆನ್ನೆ ಅಷ್ಟೇ ನೈಟ್ ಕಾಲ್ ಮಾಡಿ ತಿಳಿಸಿರ್ತಾರೆ. ಸೊ ಹಾಗಾಗಿ ನೀನು ಇವಾಗ ಏನು ಮಾಡಬೇಕು ಅನ್ಕೋತಾ ಇದೆಯಾ? ನಮ್ಗೆ ಯಾರಿಗೂ ಒಂದು ಮಾತು ಹೇಳಿದೆ ಆ ವಯನ್ ಅನ್ನೋ ಹುಡುಗಿನ ನಿನ್ನ ಮನೇಲಿ ತಂದು ಇಟ್ಕೊಂಡಿದ್ಯಾ. ಇದರಿಂದ ಪರಿಣಾಮ ಏನಾಗ್ಬೋದು ಅನ್ನೋ ಐಡಿಯಾ ಇದೆಯಾ ನಿನಗೆ? ಹೊರಗಡೆ ನಿನ್ನ ಫ್ಯಾನ್ಸ್ ಆ್ಯಂಡ್ ಆರ್ಮೀಸ್ಗೆಲ್ಲ ಈ ವಿಚಾರ ಗೊತ್ತಾದರೆ ಎಷ್ಟು ಬೇಜಾರಾಗ್ತಾರೆ ಅಂತ ಗೊತ್ತಾ? ನಿನ್ನಷ್ಟಕ್ಕೆ ನೀನು ಏನೇನೋ ಮಾಡ್ತಿದ್ಯಾ ಏನ್ಟೆ ಇದೆಲ್ಲ? ಸರ್ 1 ಮಿನಿಟ್ ಇರಿ ಅಂದ್ಬಿಟ್ಟು ಬೇಬಿನ ಎತ್ಕೊಂಡು ಬಂದು PD ಸರ್ ಕೈಗೆ ಕೊಡ್ತಾರೆ. ಸರ್, ನನ್ನ ಬೇಬಿ ಫೇಸ್ ನೋಡಿ ಸರ್, ಹೇಗಿದೆ? ನಿನ್ನ ಥರನೇ ಇದೆ ಹೌದಲ್ವಾ? ಇವಾಗ ಹೇಳಿ, ನಾನು ಹೇಗೆ ನನ್ನ ಬೇಬಿನ ಬಿಡಲಿ? ಇವನ್ನ ಹಾಗೆ ಬಿಟ್ಬಿಡೋಕೆ ಮನಸ್ಸು ಬರುತ್ತಾ ಸರ್ ನನಗೆ?
ಅರ್ಥ ಆಗ್ತಿದೆ ಟೆ, ಆದರೆ ಸರ್ ಯಾರ ಲೈಫಲ್ಲಿ ಏನು ನಡಿಬೇಕು ಅಂತ ಇರುತ್ತೋ ಅದು ನಡೆದೇ ನಡೆಯುತ್ತೆ. ಇವಾಗಲೇ ಆಗೋಗಿರೋದನ್ನು ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ನಾನು ನನ್ನ ಫ್ಯೂಚರ್ನ ನನ್ನ ಬೇಬಿ ಜೊತೆ ಆ್ಯಂಡ್ ನನಗೆ ಬೇಬಿ ಕೊಟ್ಟೋಳ ಜೊತೆ ಲೈಫ್ ಲಾಂಗ್ ಬಾಳಬೇಕು ಅಂತ ಆಸೆ ಪಡ್ತಾಯಿದ್ದೀನಿ. ಇದು ತಪ್ಪಾ? ನನಗೆ ವಯನ್ ಇಷ್ಟ ಆಗಿದ್ದಾಳೆ ಸರ್, ಐ ಲವ್ ಹರ್. ಇವಾಗ ಪಿ ಡಿ ಸರ್ಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅವ್ರ ಫೇಸೇ ತುಂಬ ಡಲ್ ಆಗಿದೆ. ನಮ್ಮ 6 ಮೆಂಬರ್ಸ್ ಟೇ ಫೀಲಿಂಗ್ಸ್ನ ಅರ್ಥ ಮಾಡ್ಕೋತಾ ಇದ್ದಾರೆ. ಆವಾಗ RM, ಟೇ ವಯನ್ನಲ್ಲಿ ಕರ್ಕೊಂಡು ಬರ್ತೀನಿ ಹಯಾಂಗ್. ನೆಕ್ಸ್ಟ್ ವಿ ನಿಮ್ಮ ರೂಮಿಗೆ ಬಂದು ನಿಮ್ಮನ್ನ ಫೋರ್ಸ್ ಮಾಡ್ತಾ ಇರ್ತಾರೆ ಕೆಳಗಡೆ ಅವರೆಲ್ಲರೂ ಮುಂದೆ ಬಾ ಅಂತ. ಥಯಾಂಗ್, ನಿಮಗೆ ಒಂದು ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಾನು ಬರಲ್ಲ ಅಷ್ಟೇ, ಸುಮ್ಮನೆ ನನ್ನ ಬಲವಂತ ಮಾಡಬೇಡಿ, ಹೋಗಿ ಆ ಕಡೆ. ವಯನ್ ಪ್ಲೀಸ್ ಪ್ಲೀಸ್ ಕಣೆ, ನಿನ್ನ ಕಾಲಿಗೆ ಬೇಕಾದರೂ ಬಿದ್ದುಬಿಡ್ತೀನಿ, ದಯವಿಟ್ಟು ಬಾರೆ ಅಂತ ನಿಮ್ಮ ಕೈ ಹಿಡ್ಕೊಂಡು ಫಾಸ್ಟಾಗಿ ಹೇಳ್ಕೊಂಡು ಬರ್ತಾರೆ ಹಾಲ್ಗೆ. ವಾವ್ ಜಿಮಿನಾ, ಅಲ್ಲಿ ನೋಡು ವಯನ್. ಹಾಂ ಎಲ್ಲ? ವಾವ್ ಚಿಕ್ಕೆ ಏನು ಸಖತ್ತಾಗಿದ್ದಾಳಲ್ವಾ? ಆಗ ಬಾಕಿ ಮೆಂಬರ್ಸು ನಿಮ್ಮನ್ನ ನೋಡ್ತಾರೆ. ಅವರೆಲ್ರಿಗೂ ನಿಮ್ಮನ್ನ ನೋಡಿ ಒಂದು ರೀತಿ ಸರ್ಪ್ರೈಸಿಂಗ್ ಶಾಕ್ ಆಗ್ತಿದೆ. ಯಾಕಂದರೆ ನೀವು ಅಷ್ಟು ಮುದ್ದಾಗಿ ಕಾಣಿಸ್ತಿದ್ದೀರಾ. ಎಲ್ಲರೂ ಕಣ್ಣು ನಿಮ್ಮ ಮೇಲೆ ಸಖತ್ತು ಅಟ್ರಾಕ್ಷನಲ್ಲಿ ನಿಮ್ಮನ್ನೇ ನೋಡ್ತಿದ್ದಾರೆ. ಸರ್, ಇವಳೆ ವಯನ್. ಓ ಬಾಮ್ಮ ಕೂತ್ಕೋ. ಇರಲಿ, ನೀವೆಲ್ಲ ನನ್ನ ಹತ್ರ ಏನು ಮಾತಾಡಬೇಕು? ಏನಾದರೂ ಇದ್ದರೆ ಬೇಗ ಹೇಳಿ, ನನಗೆ ತುಂಬ ಹೊತ್ತು ಇಲ್ಲೇ ನಿಲ್ಲೋಕ್ಕಾಗಲ್ಲ. ಹಾಂ, ಏನು ಇವಳು ನೋಡೋದಕ್ಕೆ ಇಷ್ಟು ಕ್ಯೂಟಾಗಿದ್ದಾಳೆ, ಆದರೆ ಮಾತುಗಳು ಮಾತ್ರ ಫೈರ್ ಆಗಿದೆ. ಹೌದು ಶಿಖಾ, ಈ ವಯನ್ ಸ್ವಲ್ಪ ಸೇವೇಜ್ ಅನಿಸುತ್ತೆ, ನಿಂತರ. ಹಾಂ, ನನ್ನ ಥರನಾ? ಹಾಬಿ ಅದೆಲ್ಲ ಚಾನ್ಸೇ ಇಲ್ಲ. ಅವಳಿಗೂ ನನಗೂ ಕಂಪೇರ್ ಮಾಡಬೇಡ. ಯಾಕೆ ಮಾಡಬಾರ್ದು? ನನಗೆ ಹಾಗೆ ಅನ್ನಿಸ್ತು, ನಾನು ಹೇಳಿದ್ನಪ್ಪ. ಹಾಬಿ ಶಿಖಾ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಏನು ನಿಮ್ಮದು ಗುಸುಗುಸು ಮಾತು? ಏನಿಲ್ಲ ಜಿನ್, ಸುಮ್ಮನೆ ಮಾತಾಡ್ತಿದ್ದೋ ಅಷ್ಟೇ. ಈ ಜಿನ್ಗೆ ಕಿವಿ ಶಾರ್ಪ್. ನೆಕ್ಸ್ಟ್ ಪಿ ಡಿ ಸರ್ ಎದ್ದು ನಿಂತ್ಬಿಟ್ಟು, ವಯನ್ ವಿಷಯ ಇಷ್ಟೇ, ನಿಮಗೆ ಥಯಾಂಗ್ ಓಕೆನಾ ಅಥವಾ ನಾಟ್ ಓಕೆನಾ? ಇದು ಮಾತ್ರ ಹೇಳು. ನಿಮಗೆ ಓಕೆ ಅನ್ನೋದಾದರೆ ನಿಮ್ಮಿಬ್ರಿಗೂ ನಾವೇ ಮುಂದೆ ನಿಂತು ಸೀಕ್ರೆಟ್ ಮ್ಯಾರೇಜ್ ಮಾಡಿಸ್ತೀವಿ. ನಾಟ್ ಓಕೆ ಅಂದರೆ ಬೇಬಿನ ಥಯಾಂಗ್ ಹತ್ರನೇ ಬಿಟ್ಟು ನೀನು ಎಲ್ಲಿ ಬೇಕಾದರೂ ಹೋಗ್ಬೋದು. ಪಾಪುನ ಥಯಾಂಗ್ ಪೇರೆಂಟ್ಸ್ ಚೆನ್ನಾಗಿ ನೋಡ್ಕೋತಾರೆ. ಬೇಕಿದ್ರೆ ನಿಮಗೆ ಲೈಫ್ ಟೈಮ್ ಫುಲ್ ಸೆಟ್ಲ್ಮೆಂಟ್ ಮಾಡ್ತೀವಿ, ಅಂದರೆ ಜೀವನಾಂಶ ಕೊಡ್ತೀವಿ. ಇದಕ್ಕೇನಂತೀಯಾ? ನಿಮಗೆ ಡೀಲ್ ಓಕೆನಾ? ಎಕ್ಸ್ಕ್ಯೂಸ್ ಮೀ, ಯಾರು ನೀವ್ಯಾರು ಇದನ್ನೆಲ್ಲ ಹೇಳೋಕ್ಕೆ? ನನ್ನ ಬೇಬಿನ ಇವ್ರ ಹತ್ರ ಬಿಟ್ಟು ಹೋಗ್ಬೇಕಾ ನಾನು? ನಿಮ್ಮ ಸೆಟ್ಲ್ಮೆಂಟ್ ಯಾವನಿಗೆ ಬೇಕು? ನಿಮ್ಮ ಮಾತಲ್ಲಿ ಏನಾದರೂ ಅರ್ಥ ಇದೆಯಾ? ಐ ವಾಂಟ್ ಮೈ ಸನ್, ನನಗೆ ಬೇರೆ ಏನೂ ಬೇಕಾಗಿಲ್ಲ. ವೈನ್ ಪ್ಲೀಸ್, ನೀ ಕೋಪ ಮಾಡ್ಕೋಬೇಡ, ನಾನು ಮಾತಾಡ್ತೀನಿ. ಸರ್, ವಯನ್ನೇ ನನ್ನ ಬಿಟ್ಟು ಹೋಗ್ತೀನಿ ಅಂದರು, ನಾನು ಇವಳನ್ನ ಬಿಡಲ್ಲ. ನನಗೆ ಪಾಪು ಜೊತೆಗೆ ವಯನ್ನೂ ಬೇಕು. ಥಯಾಂಗ್ ಸರ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಓಕೆ ಥಯಾಂಗ್, ಏನಾದರೂ ಮಾಡ್ಕೊ, ಇದು ನಿನ್ನ ಲೈಫು, ನಿನ್ನಿಷ್ಟ. ಆದರೆ ಒಂದಂತೂ ನೆನಪಲ್ಲಿಟ್ಕೊ, ನಿನ್ನ ಜೀವನ ಇನ್ನು ಮುಂದೆ ಮೊದಲಿನ ರೀತಿ ಇರಲ್ಲ, ಎಲ್ಲದಕ್ಕೂ ನೀನೇ ರೆಸ್ಪಾನ್ಸಿಬಲ್, ಇದನ್ನ ಮರಿಬೇಡ ಅಂದ್ಬಿಟ್ಟು ಪಿ ಡಿ ಸರ್ ಕೋಪ ಮಾಡಿಕೊಂಡೇ ಹೊರಟೋಗ್ತಾರೆ. ನೆಕ್ಸ್ಟ್ ಅವರಿಂದನೇ ನಮ್ಮ RM ಆ್ಯಂಡ್ ಜಿನ್ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಏನೂ ಯೂಸ್ ಆಗ್ತಿರಲ್ಲ. ನೆಕ್ಸ್ಟ್ ಹಾಗೆ ಟೈಮ್ ಸ್ಕಿಪ್ ಆಗುತ್ತೆ. ಈಗ ನೀವು ರೂಮಲ್ಲಿ ನಿಮ್ಮ ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿರ್ತೀರ. ಆಗ ನಮ್ಮ ಜಿಮಿನ್ ಆ್ಯಂಡ್ JK, ವಯನ್ ನಾವಿಬ್ಬರು ಒಳಗಡೆ ಬರ್ಬೋದಾ? ಇವಾಗ ನಿಮ್ಮದೇನು? ನೀವೇನು ಹೇಳಬೇಕು ಅಂದ್ಕೊಂಡಿದ್ದೀರಾ? ಏನಾದರೂ ಇದ್ದರೆ ಬೇಗ ಹೇಳ್ಬಿಟ್ಟು ಹೋಗಿ. ವಯನ್, ನಮ್ಮ ಥಯಾಂಗ್ ನೀನು ತಿಳ್ಕೊಂಡಿರೋವಷ್ಟು ಕೆಟ್ಟವನಲ್ಲ, ವೆರಿ ಗುಡ್ ಬಾಯ್ ಅಲ್ವಾ ಜಿಮಿನ್? ಹೌದು ವಯನ್, ಅವ್ನು ನಮ್ಮ ಗ್ರೂಪಲ್ಲೇ ಸ್ವೀಟ್ ಆ್ಯಂಡ್ ಸೈಲೆಂಟ್ ಬಾಯ್ ಗೊತ್ತಾ? ಅವನಿಗೆ ಎಷ್ಟು ಜನ ಹುಡುಗಿರು ಕಾಳಾಕಿದ್ರು ಅವನು ಇದುವರೆಗೂ ಯಾವ ಹುಡುಗಿ ಜೊತೆನೂ ಫ್ಲರ್ಟ್ ಸಹ ಮಾಡಿಲ್ಲ ಗೊತ್ತಾ? ಬಟ್ ಅವತ್ತೇನೋ ಕೆಟ್ಟ ದಿನ ಅನಿಸುತ್ತೆ ವಯನ್, ನಿನ್ನ ಜೊತೆ ಬೈ ಮಿಸ್ಟೇಕ್ ಹಾಗೆಲ್ಲ. ಸ್ಟಾಪ್, ಹೋಗಿ. ಹಾಂ, ಗೆಟ್ ಲಾಸ್ಟ್. ಜಿಮಿನ್, ನಮಗಿದು ಬೇಕಿತ್ತಾ? ಖಂಡಿತ ಬೇಕಿರಲಿಲ್ಲ. ಅದ್ಯಾಕೆ ಇನ್ನೂ ಇಲ್ಲೇ ನಿಂತ್ಕೊಂಡು ಡೋರ್ ನೋಡೋದು? ಬಾ ಕಳಿಸ್ಕೊಳ್ಳೋಣ. ಆದರೂ ಪಾಪ JK. ನೆಕ್ಸ್ಟ್ ಈಗ ಟೈಮ್ ಸ್ಕಿಪ್ ಟು ನೈಟ್. ಥಯಾಂಗ್, ಡಿನ್ನರ್ ಎಲ್ಲ ರೆಡಿಯಾಗಿದೆ, ಹೋಗಿ ವಯನ್ನ ಕರ್ಕೊಂಡು ಬಾ, ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋಣ. ಸರಿಮಾ. ಅಪ್ಪ ಎಲ್ಲಿ? ಅವ್ರು ಬರ್ತಾರೆ, ನೀನು ಹೋಗಿ ಕರ್ಕೊಂಡು ಬಾ. ನೆಕ್ಸ್ಟ್ ಇವಾಗ ನೀವು ಡೈನಿಂಗ್ ಟೇಬಲ್ ಮುಂದೆ ನಿಂತು, ಆಂಟಿ ನನಗೆ ಈ ಡಿನ್ನರ್ ಎಲ್ಲ ಒಂಚೂರು ಇಷ್ಟ ಆಗ್ತಿಲ್ಲ, ನನಗೆ ಬೇಕಾಗಿರೋ ಫುಡ್ನ ನಾನೇ ಪ್ರಿಪೇರ್ ಮಾಡ್ಕೋತೀನಿ, ಕಿಚನ್ ಯಾವ ಸೈಡ್ ಇದೆ? ಹಾಂ, ಯಾಕಮ್ಮ? ಈ ಫುಡ್ಡೆಲ್ಲ ತುಂಬ ಟೇಸ್ಟಾಗಿರುತ್ತೆ, ಥಯಾಂಗ್ ನಿನಗೋಸ್ಕರನೇ ಇದನ್ನೆಲ್ಲ ಮಾಡೋದಕ್ಕೆ ಹೇಳ್ದ, ಸುಮ್ಮನೆ ಬಾಮ್ಮ ತಿನ್ನು. ಓ ಹಾಗಿದೆ, ನನಗೆ ಡಿನ್ನರ್ ಬೇಡಕ್ಕೆ ಬೇಡ, ಕಿಚನ್ ಯಾವ ಸೈಡ್ ಇದೆ ಅಂತ ನಾನೇ ನೋಡ್ಕೋತೀನಿ ಅಂತ ನೀವು ಅಡುಗೆ ಮನೆ ಸರ್ಚ್ ಮಾಡ್ಕೊಂಡು ಹೋಗ್ತೀರಾ. ಆಗ ಡ್ಯಾಡಿ, ಥಯಾಂಗ್ ಇಷ್ಟೊಂದು ಹಟ್ಮಾರಿ ಹುಡುಗಿನ ನೀ ಹೇಗೋ ನಿನ್ನ ದಾರಿಗೆ ತರ್ತೀಯಾ?
ನನಗೇನೋ ಡೌಟು ಇವಳು ನೀನು ಒಪ್ಕೋತಾಳೋ ಇಲ್ವೋ ಅಂತ. ನನಗೆ ಟೆನ್ಷನ್ ಆಗ್ತಿದೆ ಪಾ. ಎಲ್ಲದಕ್ಕೂ ಒಂದು ಟೈಮ್ ಬರುತ್ತಪ್ಪ, ನನಗೆ ನಂಬಿಕೆ ಇದೆ, ನೀವು ಟೆನ್ಷನ್ ಆಗಬೇಡಿ, ಊಟ ಮಾಡಿ ಅಂದ್ಬಿಟ್ಟು ಕಿಚನಿಗೆ ಬರ್ತಾರೆ. ನೀವು ಯಾವುದೋ ಒಂದು ನ್ಯೂಡಲ್ಸ್ ಪ್ಯಾಕೆಟ್ನ ತೊಗೊಂಡು ಅದನ್ನ ಕುಕ್ ಮಾಡ್ಕೊಳ್ಳೋದಕ್ಕೆ ವೆಜಿಟೇಬಲ್ಸ್ನ ಕಟ್ ಮಾಡ್ತಾ ಇರ್ತೀರಾ. ಆಗಟ್ಟೆ ನಿಮ್ಮ ಬ್ಯಾಕ್ ಪೋಸ್ ನೋಡ್ಬಿಟ್ಟು ಒಳಗೆ ಸಖತ್ತ ಟೆಂಪ್ಟ್ ಆಗ್ತಾ ಇರ್ತಾರೆ. ವಯನ್, ಏನು ಮಾಡ್ತಿದ್ಯಾ? ನೋಡಿದ್ರೆ ಕಾಣಿಸ್ತಿಲ್ವಾ ಕಣ್ಣು? ವೆಜಿಟೇಬಲ್ಸ್ ಕಟ್ ಮಾಡ್ತಿದ್ದೆ. ಓಹ್ ಓಕೆ, ಬಟ್ ಆಲ್ರೆಡಿ ಡಿನ್ನರ್ ಎಲ್ಲ ಕುಕ್ ಆಗಿದೆ ತಾನೇ, ನೀನು ಯಾಕೆ ಇವಾಗ ನಿಂಗೆ ಅಂತ ಸಪ್ರೇಟ್ ಮಾಡ್ಕೋತಾ ಇದೀಯಾ? ನಮ್ಮ ಜೊತೆಗೆ ಕೂತು ಊಟ ಮಾಡ್ಬೋದಲ್ವಾ ವಯನ್? ನನಗಿಷ್ಟ ಇಲ್ಲ. ಇವಾಗೇನು ನಾನು ಈ ನೂಡಲ್ಸ್ನ ಕುಕ್ ಮಾಡ್ಕೋಬಾರ್ದಾ? ಸರಿ ಬಿಡಿ, ನನಗೇನು ಬೇಡ, ಹಾಗೇ ಇರ್ತೀನಿ. ಅಯ್ಯೋ ತಪ್ಪಾಯ್ತು, ಸಾರಿ ವಯನ್, ನಿಂಗೇನು ಬೇಕೋ ಅದನ್ನೇ ಮಾಡ್ಕೊ, ನಾನೇನು ಕೇಳಲ್ಲ. ಹಂಗೆ ಬನ್ನಿ ದಾರಿಗೆ. ವಯನ್, ಏನು ನನ್ನಿಂದ ಏನಾದರೂ ಹೆಲ್ಪ್ ಬೇಕಿತ್ತಾ? ಕೊಡು, ನಾನು ಈ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಕೊಡ್ತೀನಿ. ಅಯ್ಯೋ, ಟಂಗ ಟ್ವಿಸ್ಟ್ ಆಗುತ್ತೆ. ಸಾರಿ, ಯಾರೋ ತಪ್ಪಾಗಿ ತಿಳ್ಕೊಬಿಡಿ. ಅದೇನಂದರೆ ನಾನು ರೆಕಾರ್ಡ್ ಮಾಡ್ತಾ ಸಖತ್ತು ಒಂಥರ ಟಂಗ್ ಟ್ವಿಸ್ಟ್ ಆಗಿಬಿಡುತ್ತೆ. ಅದರಲ್ಲೂ ಮೇಯ್ನ್ ಇಂಗ್ಲೀಷ್ ವರ್ಡ್ಗಳನ್ನ ಹೇಳ್ಬೇಕಾದ್ರೆ ನಾನು ಸಿಕ್ಕೋಟ್ಟೆ ಟ್ವಿಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಏನಾದರೂ ಅಲ್ಲಲ್ಲಿ ಮಿಸ್ಟೇಕ್ ಮಾಡಿದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ನಾನೇನು ಮಾಡಲಿ? ಬಿಡಿ. ಸರಿ, ಇವಾಗ ನಾವು ಮತ್ತೆ ಸ್ಟೋರಿನ ಮುಂದುವರಿಸ್ಕೊಳ್ಳೋಣ. ನನ್ನಿಂದ ಏನಾದರೂ ಹೆಲ್ಪ್ ಬೇಕಿತ್ತಾ? ಕೊಡು, ನಾನು ಈ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿಕೊಡ್ತೀನಿ. ಬೇಡ, ನಾನೇ ಮಾಡ್ಕೋತೀನಿ, ನೀವು ಹೋಗಿ. ಸರಿ, ನೀನು ಕುಕ್ ಮಾಡೋ ತನಕನಾದರೂ ಏನಾದರೂ ಮಾತಾಡ್ಕೊಂಡು ನಿನಗೆ ಕಂಪ್ನಿ ಕೊಡಲಾ? ನನಗೆ ನಿಮ್ಮ ಮಾತುಗಳನ್ನ ಕೇಳೋದಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ಮತ್ತೇನು ಇಷ್ಟ ಆಗುತ್ತೆ ನಿನಗೆ? ಮಾತಿಗೂ ಬರೀ ಇಷ್ಟ ಇಲ್ಲ, ಬೇಕಾಗಿಲ್ಲ, ಬೇಡ, ಹೊರಟೋಗು, ಬರೀ ಇವೆಯಾ? ವಯನ್, ನನ್ನ ಜೊತೆ ಅಟ್ಲೀಸ್ಟ್ ನಾರ್ಮಲ್ ಆಗಾದರೂ ಮಾತಾಡೋದಕ್ಕೆ ಟ್ರೈ ಮಾಡೆ. ನಾನು ಒಬ್ಬ ಮನುಷ್ಯನೇ. ಇವಾಗ ಯಾರಿಲ್ಲ ಅಂದಿದ್ದೋ ನಾನು ಡಿಸ್ಟರ್ಬ್ ಮಾಡಬೇಡಿ ಅಷ್ಟೇ. ನನಗೆ ನಿಮ್ಮ ಹತ್ರ ಮಾತಾಡೋದಕ್ಕೆ ಏನೂ ಇಲ್ಲ. ಆಗಟ್ಟೆ ನಿಮ್ಮ ಬಾಡಿ ಶೇಪ್ನ ಟಾಪ್ ಟು ಬಾಟಮ್ ಒಂಥರ ನೋಡ್ಬಿಟ್ಟು, ಅಯ್ಯೋ ಸಿಡುಕ್ ಮೋತಿ ಸಿಂಗಾರಿ, ಇವಳನ್ನ ನೋಡ್ತಿದ್ರೆ ನನ್ನ ಬಾಡಿಲೆಲ್ಲ ಫುಲ್ ವೈಬ್ರೇಟ್ ಆಗುತ್ತೆ. ಹೆಂಗೆ ಕಂಟ್ರೋಲ್ ಮಾಡಲಿ ನಾನು? ಅನ್ಕಂಟ್ರೋಲಬಲ್ ಟೆಂಪ್ಟೇಷನ್ ಅಂತ ಸಡನ್ನಾಗಿ ನಿಮ್ಮನ್ನ ಅವ್ರ ಹತ್ರ ಕೇಳ್ಕೊಂಡು ಟೈಟಾಗಿ ಹಗ್ ಮಾಡ್ಕೋತಾರೆ. ಏನು ಮಾಡ್ತಿದ್ದೀರಾ? ಬಿಡಿ. ವಯನ್, ನನ್ನ ಬೈ ಬೇಡ ಕಣೆ, ನನ್ನಿಂದ ದೇವರಾನೇ ಕಂಟ್ರೋಲ್ ಆಗಿರೋಕೆ ಆಗ್ತಾನೆ ಇಲ್ಲ. ಐ ಕಿಸ್ ಯು ಅಂದ್ಬಿಟ್ಟು ನಿಮ್ಮ ಫೇಸ್, ನೆಕ್, ಶೋಲ್ಡರ್, ಹ್ಯಾಂಡ್ಸ್ ಅಂತ ಜೋರು ಸೌಂಡ್ ಕೇಳೋ ರೇಂಜಲ್ಲಿ ಫುಲ್ ಕ್ರೇಜಿಯಾಗಿ ಫಾಸ್ಟಾಗಿ ಕಿಸ್ ಮಾಡ್ತಿರ್ತಾರೆ. ಬಿಡಿ ಥಯಂಗ್, ಅಂದ್ಕೊಂಡೆ ನೀವು ಇದಕ್ಕೆ ನನ್ನ ಹತ್ರ ಬಂದಿರ್ತೀರಾ ಅಂತ. ಎಷ್ಟು ಗೊತ್ತಿರೋ ನಾಚಿಕೆ ಅನ್ನೋದೇ ಇಲ್ಲ ಅಲ್ವಾ ನಿಮಗೆ? ನಿಮ್ಗೇನು ಬೇಕು ಇವಾಗ? ನೀನೇ ಬೇಕು ವಯನ್, ಬಾ ನಾವಿಬ್ಬರು ನಮ್ಮ ರೂಮ್ಗೆ ಹೋಗೋಣ. ಅಯ್ಯೋ ಬಿಡಿ, ನನ್ನ ಯಾಕೆ ಹಿಂಗೆ ಟಾರ್ಚರ್ ಮಾಡ್ತೀರಾ? ನನಗೆ ಸುಮ್ಮನೆ ಇರೋಕ್ಕಾಗಲ್ವಾ? ಹೇಗೆ ಸುಮ್ಮನಿರಲಿ ವಯನ್? ಆ್ಯಕ್ಚುಲಿ ಟಾರ್ಚರ್ ಮಾಡ್ತಾ ಇರೋದೇ ನೀನು ಕಣೆ. ಇದೇನು ಡ್ರೆಸ್ಸು? ನಿನ್ನ ಹಿಪ್ಪೆಲ್ಲ ಇಷ್ಟು ನೀಟಾಗಿ ಕಾಣಿಸ್ತಿದೆ. ಇದು ನೋಡಿ ನಾನು ಹೇಗೆ ಸುಮ್ಮನಿರಲಿ? ಐ ಫೀಲ್ ನೀಡಿ. ವಯನ್, ಬಾ ನನ್ನ ಹತ್ರ ಅಂತಟ್ಟೆ ನಿಮ್ಮ ಹಿಪ್ಪಲ್ಲಿ ಅವ್ರ ಕೈ ಹಿಟ್ಟು ಸ್ಟ್ರಾಂಗಾಗಿ ಪ್ರೆಸ್ ಮಾಡಿ ರಬ್ ಮಾಡ್ತಿದ್ದಾರೆ. ನಿಮಗೆ ಹೆಂಗೆಂಗೋ ಫೀಲ್ ಆಗ್ತಿದೆ. ನೀವು ಅವ್ರ ಕೈನ ತಟ್ಬಿಡ್ತೀರಾ, ಆದರೆ ಅವ್ರು ಮಾತ್ರ ಮತ್ತೆ ನಿಮ್ಮ ಹಿಪ್ಪಲ್ಲಿ ರಂಗೋಲಿನೇ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ನಿಂತಿತ್ತಾನೆ ನುಲ್ದಾಡ್ತಿರ್ತೀರಾ. ಅಷ್ಟು ಸಖತ್ ಪ್ಲೆಷರ್ ಫೀಲ್ ಆಗ್ತಿದೆ ನಿಮಗೆ. ನೆಕ್ಸ್ಟ್ ಹೀಗೆ ಕೆಲವು ಡೇಸ್ಗಳು ಪಾಸ್ ಆಗುತ್ತೆ. ಒಂದು 20 ಡೇಸ್ ಅಂದ್ಕೊಳ್ಳಿ. ಇವಾಗೆಲ್ಲ ನಿಮ್ಮ ಹತ್ರ ಬೇಜಾನ್ ಅಡ್ವಾಂಟೇಜ್ ತೊಗೊಂಡು ನಿಮ್ಮ ಜೋಡಿ ರೊಮ್ಯಾನ್ಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ನೀವು ಅವ್ರನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಫೇಲ್ ಆಗ್ತಿರ್ತೀರ. ನೀವು ಎಷ್ಟೇ ಅವ್ರನ್ನ ಸ್ಟಾಪ್ ಮಾಡಿ ಇಗ್ನೋರ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅದು ಅವ್ರ ಹತ್ರ ಏನು ವರ್ಕೌಟೇ ಆಗ್ತಿಲ್ಲ. ನಿಮ್ಮನ್ನ ಹಿಡ್ಕೊಂಡು ಚೆನ್ನಾಗಿ ಲಿಪ್ ಲಾಕ್ ಮಾಡೋದು, ಹಗ್ ಮಾಡ್ಕೊಳ್ಳೋದು, ಲಿಫ್ಟ್ ಮಾಡಿ ಎತ್ಕೊಳ್ಳೋದು ಹೀಗೆ ಮಾಡ್ತಿರ್ತಾರೆ. ಮತ್ತಿನ್ನೊಂದು ಕಡೆ ನಿಮ್ಮ ಬೇಬಿ ಅಂತೂ ಥಯಾಂಗ್ ಜೊತೆನೇ ಫುಲ್ ಅಟ್ಯಾಚ್ ಆಗಿದೆ. ಜಸ್ಟ್ ಹೊಟ್ಟೆ ಶೋದಾಗ ಮಾತ್ರ ನಿಮ್ಮ ಹತ್ರ ಬರುತ್ತೆ. ಬಾಕಿ ಟೈಮೆಲ್ಲ ಜೊತೆ ಮತ್ತು ಪೇರೆಂಟ್ಸ್ ಜೊತೆ ಆಟಾಡ್ಕೊಂಡು ಕಾಲ ಕಳೀತಿದೆ. ಆ್ಯಂಡ್ ಅವಾಗವಾಗ ನಮ್ಮ 6 ಮೆಂಬರ್ಸ್ ಬಂದು ಪಾಪನ ಎತ್ಕೊಂಡು ಹೊರಗಡೆ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾ ಇರ್ತಾರೆ. ನಿಮಗಂತೂ ನಾನು ಯಾಕಾದರೂ ಇಲ್ಲಿಗೆ ಬಂದೋ, ನನ್ನ ಪಾಪನ ಯಾಕಾದರೂ ಇವ್ರ ಕಣ್ಣಿಗೆಲ್ಲ ತೋರಿಸಿದ್ನೋ ಅನ್ನಿಸ್ತಾ ಇರುತ್ತೆ. ನೆಕ್ಸ್ಟ್ ಇವಾಗ ಒನ್ ಡೇ ಪರ್ಸ್ನಲ್ ಮ್ಯಾನೇಜರ್ ನಿಮ್ಮ ಹತ್ರ ಏನೋ ಮಾತಾಡಬೇಕು ಅಂತ ಬಂದಿದ್ದಾರೆ. ನಿಮಗೆ ಅವ್ರ ಮುಖ ನೋಡೋಕ್ಕೂ ಇಷ್ಟ ಆಗ್ತಿಲ್ಲ. ಅವ್ರನ್ನ ಗುರಾಯಿಸ್ಕೊಂಡೇ ನೋಡ್ತಿದ್ದೀರಾ. ಹಲೋ ಮ್ಯಾಮ್, ಹೇಗಿದ್ದೀರಾ? ನೋಡಿದರೆ ಗೊತ್ತಾಗ್ತಿಲ್ವಾ? ತುಂಬ ಚೆನ್ನಾಗೇ ಇದ್ದೀನಿ. ನೀವು ಹೇಗಿದ್ದೀರಾ? ಫೈನ್ ಮ್ಯಾಮ್. ಸರಿ, ಬಂದ ವಿಷಯ ಏನಂತ ಹೇಳಿ. ಮ್ಯಾಮ್ ಸಾರಿ. ಯಾಕೆ ಸಾರಿ? ಆ ದಿನ ನಾನು ಅವತ್ತು ಹಾಗೆಲ್ಲ ನಿಮ್ಮ ಹತ್ರ ಮಾತಾಡಿದ್ಕೆ. ಓಹ್, ಅದೆಲ್ಲ ಇನ್ನೂ ನೆನಪಿದ್ಯಾ ನಿಮಗೆ? ಗುಡ್. ಅವತ್ತೇನಂದ್ರಿ ನೀವು? ನಿಮ್ಮನ್ನ ಯಾರಾದರೂ ಇಲ್ಲಿ ನೋಡೋಕ್ಕೂ ಮುಂಚೆ ಇಲ್ಲಿಂದ ಹೊರಟೋಗಿ
ನೀವು ನಿಜ ಹೇಳಿದ್ರು ಜನ ಯಾರೋ ನಿಮ್ಮನ್ನ ನಂಬಲ್ಲ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ಯಾಶ್ನ ಫಿಲ್ ಮಾಡಿ ಅಂತ ಒಂದು ಬ್ಲ್ಯಾಂಕ್ ಚೆಕ್ನ ನನಗೆ ಕೊಡೋದಕ್ಕೆ ಬಂದ್ರಿ ಅಲ್ವಾ. ಬಟ್ ಇವಾಗ ನೋಡಿದ್ರೆ ಏನಾಯಿತು ಅಂತ, ನಿಮ್ಮ ಥಯಾಂಗೆ ತಾನು ಮಾಡಿರೋ ತಪ್ಪನ್ನ ಒಪ್ಕೊಂಡು ಇವಾಗ ನಾನೇ ಬೇಕು ಅಂತ ನನ್ನ ಹಿಂದೆನೇ ಸುತ್ತುತ್ತಿರ್ತಾನೆ ಯಾವಾಗಲೂ. ಮ್ಯಾಮ್, ನಾ ಹೇಳೋದನ್ನ ಸ್ವಲ್ಪ ಕೇಳಿ. ನಮ್ಮ ಥಯಾಂಗ್ ಸರ್ಗೆ ನೀವೇ ಅವ್ರಿಗೆ ಕಾಲ್ ಮಾಡೋವರೆಗೂ ಅವ್ರು ನಿಮ್ಮನ್ನ ಅಬ್ಯೂಸ್ ಮಾಡಿದ್ದಾರೆ ಅನ್ನೋ ಸತ್ಯನೇ ಗೊತ್ತಿರಲಿಲ್ಲ. ಯಾಕಂದರೆ ನಾನು ಅವ್ರಿಗೆ ನಡೆದಿದ್ದು ಯಾವ ವಿಷಯನೂ ಹೇಳಿರಲಿಲ್ಲ. ಏನು? ಹೌದು ಮ್ಯಾಮ್, 1 ಮಿನಿಟ್ ಈ ವಿಡಿಯೋ ನೋಡಿ ಅಂತ ಅವ್ರ ಮೊಬೈಲಿಂದ ಒಂದು ವಿಡಿಯೋನ ಪ್ಲೇ ಮಾಡ್ತಾರೆ. ಆ ವಿಡಿಯೋ ಬೇರೆ ಯಾವುದೂ ಅಲ್ಲ, ಆ ದಿನ ಆ ಹೋಟೆಲ್ ಗಾರ್ಡನ್ ಮುಂದೆ ವಾಕ್ ಮಾಡ್ತಿರ್ತಾರಲ್ವಾ ಆ ವಿಡಿಯೋ. ಅದರಲ್ಲಿ ವಿಕೆ ಆ ಹುಡುಗಿ ಒಂದು ಕೂಲ್ ಡ್ರಿಂಕ್ಸ್ನ ಕೊಟ್ಬಿಟ್ಟು ಅವ್ರು ಅದನ್ನ ಫುಲ್ ಕುಡ್ದಾದ್ಮೇಲೆ ಟೇನ ಅವಳ ಕಾರ್ನಲ್ಲಿ ಯಾರಿಗೂ ಗೊತ್ತಾಗ್ದಂಗೆ ಕರ್ಕೊಂಡು ಹೋಗ್ತಿರೋದು ಅಲ್ಲೇ ಹೋಟೆಲ್ ಎಂಟ್ರೆನ್ಸ್ನಲ್ಲಿದ್ದ CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುತ್ತೆ. ಸೊ ಇವಾಗ ಆ ವಿಡಿಯೋನೇ ನೀವು ಮ್ಯಾನೇಜರ್ ಮೊಬೈಲಲ್ಲಿ ನೋಡ್ತಾ ಇದ್ದೀರಾ. ನಿಮಗೆ ಫುಲ್ ಶಾಕ್ ಆಗ್ತಿದೆ. ಹಾಗಾದರೆ ಥಯಾಂಗ್ ನನ್ನ ಹತ್ರ ಹೇಳಿದ್ದಷ್ಟು ಸತ್ಯನಾ? ಅವರಿಗೆ ಗೊತ್ತಿಲ್ಲದೆ ನನ್ನ ಹತ್ರ ತಪ್ಪಾಗಿ ನಡ್ಕೊಂಡ್ರಾ? ಅವ್ರು ಅವತ್ತು ಡ್ರಿಂಕ್ಸ್ ಮಾಡಿರಲಿಲ್ವಾ ಅಂತ ಥಿಂಕ್ ಮಾಡ್ತಿದ್ದೀರಾ? ಮ್ಯಾಮ್, ಇದು ನೋಡಿದ ಮೇಲೂ ನೀವು ನಂಬ್ತಿಲ್ಲ ಅಂದರೆ ನಾನು ಹೇಗೆ ನಿಮಗೆ ಪ್ರೂವ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಮ್ಯಾಮ್. ಒಂದು 3 ಡೇಸ್ ಮುಂಚೆ ಅಷ್ಟೇ ಥಯಾಂಗ್ ಸರ್ ನನಗೆ ಕಾಲ್ ಮಾಡಿ, ಮ್ಯಾನೇಜರ್ ಹೇಗಾದರೂ ಮಾಡಿ ಆ ಹುಡುಗಿನ ಕಂಡುಹಿಡೀರಿ, ಒಂದು ವೇಳೆ ಆಗಿಲ್ಲ ಅಂದರೆ ಯಾವುದಾದ್ರೂ ಪ್ರೂಫ್ನಾದರೂ ಕಲೆಕ್ಟ್ ಮಾಡ್ಕೊಂಬನ್ನಿ ಅಂತ ನನಗೆ ಕ್ಯಾಲಿಫೋರ್ನಿಯಾಗೆ ಹೋಗೋದಕ್ಕೆ ಹೇಳಿದರು. ನಾನು ಹೋದೆ. ಎಷ್ಟು ಹುಡುಕಿದ್ರು ಆ ಹುಡುಗಿ ನನಗೆ ಸಿಕ್ಕಲಿಲ್ಲ ಮ್ಯಾಮ್. ಆ್ಯಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್ ಹತ್ರ ವಿಚಾರಿಸಿದಾಗ ಆ ಹುಡುಗಿ ರಿಸೆಪ್ಷನಿಸ್ಟ್ ಹತ್ರ ಕೊಟ್ಟಿದ್ದ ID ಫುಲ್ಲು ಫೇಕ್, ಅವಳ ಅಡ್ರೆಸ್ಸು ಫುಲ್ ಫೇಕ್. ಬಟ್ ಆ ಹೋಟೆಲ್ ಎಂಟ್ರೆನ್ಸಲ್ಲಿ CC ಕ್ಯಾಮ್ರಾ ಇದ್ದಿದ್ದರಿಂದ ಈ ವಿಡಿಯೋ ಹೇಗೋ ನನಗೆ ಸಿಕ್ತು. ಇದನ್ನು ಇಟ್ಕೊಂಡೆ ಆ ಹುಡುಗಿ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವಳನ್ನ ಸರ್ಚ್ ಮಾಡಿಸ್ಬೋದು. ಆದರೆ ಥಯಾಂಗ್ ಸರೇ ಬೇಡ ಅಂದರು ಮ್ಯಾಮ್. ಯಾಕಂದರೆ ಇದರಿಂದ ಆ ಹುಡುಗಿ ಲೈಫ್ ಸ್ಪಾಯ್ಲ್ ಆಗಬಾರ್ದು ಅಂತ. ಅವಳೇ ಥಯಾಂಗ್ ಸರ್ಗೆ ಕೂಲ್ ಡ್ರಿಂಕ್ಸ್ ಒಳಗಡೆ ಡ್ರಗ್ಸ್ ಮಿಕ್ಸ್ ಮಾಡಿದ್ದು ಅಂತ ಗೊತ್ತಾದರೆ ಆರ್ಮೀಸ್ ಯಾರೋ ಅವಳನ್ನ ಸರಿಯಾಗಿ ಬದುಕೋಕ್ಕೆ ಬಿಡೋಲ್ಲ, ಅಷ್ಟು ಟಾರ್ಚರ್ ಕೊಟ್ಬಿಡ್ತಾರೆ. ಸೊ ಅದಕ್ಕೆ ಬೇಡ ಅಂದರು. ನೀವೇ ಯೋಚನೆ ಮಾಡಿ ಮ್ಯಾಮ್, ನಮ್ಮ ಸರ್ಗೆ ತುಂಬ ಒಳ್ಳೆ ಮನಸ್ಸಿದೆ. ಅವರು ಮನಸ್ಸು ಮಾಡಿದರೆ ಏನು ಬೇಕಿದ್ರೂ ಮಾಡ್ಬೋದಿತ್ತು. ಆದರೆ ಅವರು ಹಾಗೆ ಮಾಡಲಿಲ್ಲ. ಆ್ಯಂಡ್ ನಿಮ್ಮ ವಿಷಯದಲ್ಲೂ ನಿಮ್ಮ ಲೈಫ್ ಹಾಳಾಗಬಾರ್ದು ಅಂತ ನಿಮ್ಮನ್ನ ಮದುವೆ ಮಾಡ್ಕೋಬೇಕು ಅಂತ ಬಯಸ್ತಾ ಇದ್ದಾರೆ. ಅದು ಫುಲ್ ಪ್ರೀತಿಯಿಂದ. ಅವ್ರ ಲವ್ ಟ್ರೂ. ಅವ್ರನ್ನ ಸ್ವಲ್ಪ ಕನ್ಸಿಡರ್ ಮಾಡಿ ಮ್ಯಾಮ್. ಅವ್ರ ಲವ್ ಸಿಗೋಕ್ಕೆ ನೀವು ಪಕ್ಕ ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ರಿ ಅನಿಸುತ್ತೆ ಮ್ಯಾಮ್. ಯು ಆರ್ ರಿಯಲಿ ಲಕ್ಕಿ ಗರ್ಲ್. ಅವ್ರನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಅಂತ ಪರ್ಸ್ನಲ್ ಮ್ಯಾನೇಜರ್ ನಿಮ್ಮ ಹತ್ರ ಹೇಳ್ಬಿಟ್ಟು ಹೋಗ್ತಾರೆ. ನಿಮ್ಮ ಮೈಂಡಲ್ಲಿ ಇವಾಗ ನೀವು ಈ ಮನೆಗೆ ಬಂದ ಡೇ ಫಸ್ಟಿಂದ ಹಿಡಿದು ಇವತ್ತಿನವರೆಗೂ ನಿಮ್ಮ ಲವ್ಗೋಸ್ಕರ ನಿಮ್ಮನ್ನ ಎಷ್ಟು ಡಿಸ್ಟರ್ಬ್ ಮಾಡ್ತಿರ್ತಾರೆ ಅನ್ನೋದು ನೆನಪಾಗ್ತಿರುತ್ತೆ. ಅವರು ಪ್ರತಿ ಸಲ ನಿಮ್ಮ ಹತ್ರ ಬಂದಾಗಲೂ ನೀವು ಅವ್ರನ್ನ ಏನೇ ಬೈದ್ರು, ಅವ್ರನ್ನ ಎಷ್ಟೇ ಇಗ್ನೋರ್ ಮಾಡಿದ್ರು, ಅವ್ರು ಮಾತ್ರ ನಿಮ್ಮನ್ನ ಲವ್ವಿಂದನೇ ಕಿಸ್ ಮಾಡಿ ಹಾಗೆ ಮಾಡ್ಕೊತಿರ್ತಾರೆ. ಮತ್ತು ನಿಮ್ಮ ಬೇಬಿ ಜೊತೆಗೂ ಒಂದು ಒಳ್ಳೆ ಅಪ್ಪ ಆಗಿ ಲವ್ ಆ್ಯಂಡ್ ಕೇರ್ನ ತೋರಿಸಿ ಸಾಫ್ಟಾಗಿ ನಡ್ಕೊಂಡಿರ್ತಾರೆ. ಇವಾಗ ಅದನ್ನೆಲ್ಲ ಯೋಚಿಸ್ತಾ ನಾನು ಇವಾಗ ಏನು ಮಾಡಲಿ, ಅವ್ರನ್ನ ಒಪ್ಕೊಳ್ಳ ಅಥವಾ ಇನ್ನೊಂದು 10 ಡೇಸ್ ಬಿಟ್ಟು ಇಲ್ಲಿಂದ ಹೊರಟೋಗ್ಲಾ ಅಂತ ಕನ್ಫ್ಯೂಸ್ ಆಗ್ತಿರ್ತೀರಾ. ನೆಕ್ಸ್ಟ್ ಹೀಗೆ ಟೈಮ್ ಸ್ಕಿಪ್ ಆಗ್ತಿರುತ್ತೆ. ನೀವು ರೂಮಲ್ಲಿರ್ತೀರಾ. ಡ್ಯಾಡಿ ಗಾರ್ಡನ್ ಏರಿಯಾದಲ್ಲಿ ಬೇಬಿನ ಎತ್ಕೊಂಡು ಮುದ್ದಾಡ್ತಿರ್ತಾರೆ. ಅಮ್ಮ ಕಿಚನಲ್ಲಿದ್ದಾರೆ. ಆಗಟ್ಟೆ ಮೆಲ್ಲಕ್ಕೆ ನಿಮ್ಮ ಹತ್ರ ಬಂದು ಸದ್ದೆ ಮಾಡ್ದಂಗೆ ಹಿಂದೆಯಿಂದ ನಿಮ್ಮ ನೆಕ್ ಹತ್ರ ಟಕ್ಕನ್ನು ಕಿಸ್ ಮಾಡ್ತಾರೆ. ನೀವು ಸಡನ್ ಬೆಚ್ಚಿಬಿದ್ದು ಸೈಡ್ ಟರ್ನ್ ಆಗಿ ಅವ್ರಿಗೊಂದು ಲುಕ್ ಕೊಡ್ತೀರಾ. ವಯನ್, ಯಾಕೆ ಹಿಂಗೆ ನೋಡ್ತೀಯಾ? ನೀ ಹೀಗೆಲ್ಲ ನೋಡಬೇಡ ಕಣೆ, ನನಗೆ ಹೆಂಗೆಂಗೋ ಆಗುತ್ತೆ. ಐ ಫೀಲ್ ನಾನು ಹೇಗೆ ಹೇಳಿ ನಿನಗೆ ಅಂತ ನಿಮ್ಮನ್ನ ನೋಡಿ ಸ್ಮೈಲ್ ಮಾಡಿಕೊಂಡೇ ನೋಡ್ತಾ ಇರ್ತಾರೆ. ಅಟ್ ಪ್ರೆಸೆಂಟ್ ಫೀಲಿಂಗ್ ಇವಾಗ ಹೇಗಿದೆ ಅಂದರೆ, ಕೊಂಚ ಬಿಡು ನಿನ್ನ ಕಣ್ಣಲ್ಲೇ ನನ್ನನ್ನು ಬಾಚಿ ತಬ್ಬಿ ಬಿಡು, ನಾನೇನು ಕೇಳೆನು ಹಗಲಲು ನಿಂದೆ ಕನವರಿಕೆ ಮರುಳನ ಜೀವಕ್ಕೆ ನಿರಳಿಗೂ ಕೂಡ ಚಡಪಡಿಕೆ ಇನಿಯಳ ಸಂಗಕ್ಕೆ ಬೇರೆ ಯಾವ ದೇವರಿಲ್ಲ ಇನ್ನು ನೀನೆ ನನ್ನ ದೇವತೆ. ನೆಕ್ಸ್ಟ್ ಈಗ ಒಂದು 2 ಡೇಸ್ ಬಿಟ್ಟು ನಿಮ್ಮ ಅಮ್ಮ ಇಂಡಿಯಾದಿಂದ ನಿಮಗೆ ಕಾಲ್ ಮಾಡ್ತಾರೆ. ಹಲೋ ಅಮ್ಮ, ಹೇಳಮ್ಮ. ವಯನ್, ಏನು ಮಾಡ್ತಿದ್ಯಾ ನೀನು? ಇತ್ತೀಚೆಗೆ ನಮ್ಗೆ ಯಾರಿಗೂ ಸರಿಯಾಗಿ ಕಾಲೇ ಮಾಡಲ್ವಲ್ಲ ನೀನು? ನಿನ್ನ ಸ್ಟಡೀಸ್ ಎಲ್ಲ ಮುಗಿಯೋದಕ್ಕೆ ಇನ್ನೂ ಎಷ್ಟು ವರ್ಷ ಬೇಕು ನಿನಗೆ? ಮರ್ಯಾದೆಯಿಂದ ವಾಪಸ್ ಇಂಡಿಯಾಗೆ ಬಾ. ನೀನು ಓದಿದ್ದೆಲ್ಲ ಸಾಕು. ಇವಾಗ ಏನಾಯ್ತಂತದು? ಯಾಕೆ ಬರೋದಕ್ಕೆ ಹೇಳ್ತಿದ್ಯಾ? ಹಾಂ, ಯಾಕಾ? ನೀನು ಬಾ ಫಸ್ಟು, ಆಮೇಲೆ ನಿನಗೆ ಗೊತ್ತಾಗುತ್ತೆ. ಏನು ವಿಷಯ ಅಂತ ನೀನೇ ಹೇಳಮ್ಮ. ವಯನ್,
ನಿನಗೆ ಮದುವೆ ಮಾಡಬೇಕು ಅಂತ ನಾವೆಲ್ಲ ಸೇರಿ ಡಿಸೈಡ್ ಮಾಡಿದ್ದೀವಿ. ನಿನ್ನ ಅಣ್ಣ ಬೇರೆ ಯಾವುದೋ ಒಂದು ಹುಡುಗಿನ ಲವ್ ಮಾಡ್ಕೊಂಡಿದ್ದಾನಂತೆ. ಅವನು ಬೇರೆ ಆ ಹುಡುಗಿನ ಬೇಗ ಮದುವೆ ಆಗಬೇಕು ಅಂತ ಒಂದೇ ಸಮನೆ ತುದಿಗಾಲಲ್ಲಿ ನಿಂತವನೆ. ನಿನ್ನ ಮುಂದೆ ಇಟ್ಕೊಂಡು ಅವ್ನಿಗೆ ಹೇಗೆ ಮೊದಲು ಮದುವೆ ಮಾಡೋಕ್ಕಾಗುತ್ತೆ ಹೇಳು? ಅದಕ್ಕೆ ನೀನು ಬೇಗ ಹೊರಟ್ಬಿಟ್ಟು ಬಂದ್ಬಿಡು. ಹಾಂ, ನಂಗೆ ಇವಾಗಲೇ ಒಂದು ಮಗುನೇ ಇದೆ, ನಂಗೆ ಯಾಕೆ ಮದುವೆ? ಅಣ್ಣಂಗೆ ಅಷ್ಟೊಂದು ಅರ್ಜೆಂಟ್ ಇದ್ದರೆ ಅವನಿಗೆ ಬೇಗ ಮದುವೆ ಮಾಡಿಸಿ. ನನ್ನ ಹೃದಯನೇ ಹೊಡ್ಕೋತೈತೆ. ಏನೇ ಮಾತಾಡ್ತಿದ್ಯಾ ವಯನ್? ತಮಾಷೆ ಮಾಡೋ ಟೈಮ ಇದು. ಮರ್ಯಾದೆಯಿಂದ ಮನೆಗೆ ಬಂದ್ಬಿಡು ಅಷ್ಟೇ. ಅಮ್ಮ, ನಾನು ತಮಾಷೆ ಮಾಡ್ತಿಲ್ಲ, ನೀನು ವಿಡಿಯೋ ಕಾಲ್ ಬಾ ಅಂದ್ಬಿಟ್ಟು ನಿಮ್ಮ ಬೇಬಿ ಸಮೇತ ನಿಮ್ಮ ಅಮ್ಮಂಗೊಂದು ಹಾಯ್ ಮಾಡ್ತೀರಾ ವಿಡಿಯೋ ಕಾಲ್ ಮಾಡಿಬಿಟ್ಟು. ಅಷ್ಟೇ ನಿಮ್ಮಮ್ಮ ಟಕ್ಕನ್ ತಲೆ ಸುತ್ತ ಕೆಳಗಡೆನೇ ಬಿದ್ದೋದ್ರು. ಆಗ ಅಲ್ಲೇ ಪಕ್ಕದಲ್ಲಿ ಕೂತಿದ್ದು ನಿಮ್ಮಪ್ಪ, ಲೇ ಇವಳೆ ಏನಾಯ್ತೆ ನಿಂಗೆ? ಎದಳ ಮೇಲೆ. ಅಪ್ಪ ಹಾಯ್, ಹೇಗಿದ್ದೀರಾ? ವಯನ್ ಅಂಥದ್ದೇನು ಹೇಳ್ದಮ್ಮ ನಿನ್ನಮ್ಮಂಗೆ ಹಿಂಗೆ ತಲೆ ಸುತ್ತಿ ಬಿದ್ಲು? ವಯನ್, ಆ ಬೇಬಿ ಯಾರ್ದು? ನಂದೇ ಅಪ್ಪ. ಪಾಪು, ತಾತಂಗೊಂದು ಹಾಯ್ ಮಾಡು. ಏನೋ ತಾತನಾ? ನೆಕ್ಸ್ಟ್ ಇವಾಗ ನೀವು ನಿಮ್ಮ ಅಪ್ಪನ ಹತ್ರ ನಿಮ್ಮ ಲೈಫಲ್ಲಿ ಏನೆಲ್ಲ ನಡೀತು ಅನ್ನೋ ಎಲ್ಲ ವಿಷಯನೂ ಹೇಳ್ಕೊತೀರಾ. ನಿಮ್ಮ ಡ್ಯಾಡಿಗೆ ಫುಲ್ ಶಾಕ್ ಆಗ್ತಿದೆ. ಇಷ್ಟು ದಿನದವರೆಗೂ ನೀವು ನಿಮ್ಮ ಫ್ಯಾಮಿಲಿ ಹತ್ರ ಯಾವ ವಿಷಯನೂ ಹೇಳ್ಕೊಂಡೇ ಇರೋದಿಲ್ಲ, ಎಲ್ಲ ಸತ್ಯನೂ ಮುಚ್ಚಿಟ್ಟಿರ್ತೀರಾ. ಆ್ಯಂಡ್ ಅಷ್ಟಾಗಿ ಅವ್ರಿಗೆ ಕಾಲ್ನೂ ಸಹ ಮಾಡ್ತಾ ಇರಲ್ಲ. ಅವರೇ ಕಾಲ್ ಮಾಡಿದ್ರು, ನೀವು ನಾನೇನೋ ಸ್ಟಡೀಲಿ ಬ್ಯುಸಿ ಇದ್ದೀನಿ, ಆಮೇಲೆ ಮಾಡ್ತೀನಿ ಅಂದ್ಬಿಟ್ಟು ಹೀಗೆ ಅವ್ರನ್ನ ಅವಾಯ್ಡ್ ಮಾಡ್ತಿರ್ತೀರಾ. ಅವ್ರ ಪ್ರಕಾರ ನನ್ನ ಮಗಳು ಇವಾಗ ಕ್ಯಾಲಿಫೋರ್ನಿಯಾದಲ್ಲಿ ಯಾವುದೋ ಫ್ಯಾಷನ್ ಡಿಸೈನಿಂಗ್ ಓದ್ತಾ ಇದ್ದಾಳೆ ಅಂದ್ಕೊಂಡಿರ್ತಾರೆ ಅಷ್ಟೇ. ಇನ್ನು ನಿಮ್ಮ ಅಣ್ಣಂಗಂತೂ ನಿಮ್ಮ ಮೇಲೆ ಅಷ್ಟಾಗಿ ಜ್ಞಾನನೇ ಇಲ್ಲ, ಅವನಿಗೆ ಅವನದೇ ಹೆಚ್ಚು. ಬಟ್ ಇವಾಗ ನೀವು ಸೌತ್ ಕೊರಿಯಾದಲ್ಲಿ ಅದು ಒಂದು ಬೇಬಿಗೆ ಜನ್ಮ ಕೊಟ್ಟಿದ್ದೀರಾ ಅನ್ನೋ ವಿಷಯ ಕೇಳಿ ಅವರಂತೂ ದಂಗಾಗೋಗಿದ್ದಾರೆ. ವಯನ್, ಏನು ಮಾಡ್ತಿದ್ದೆ? ಹಾಂ, ನಾನಾ ನನ್ನ ಅಪ್ಪನ ಜೊತೆಗೆ ವಿಡಿಯೋ ಕಾಲಲ್ಲಿ ಮಾತಾಡ್ತಿದ್ದೆ. ಬನ್ನಿ ಥಯಾಂಗ್, ನಿಮ್ಮನ್ನ ನನ್ನ ಅಪ್ಪಂಗೆ ಇಂಟ್ರೊಡ್ಯೂಸ್ ಕೊಡ್ತೀನಿ. ಓಕೆ ಅಪ್ಪ, ಇವರೇ ನನ್ನ ಮಗುಗೆ ತಂದೆ, ನೇಮ್ ಥಯಾಂಗ್. ಹಲೋ ಅಂಕಲ್. ನಮಸ್ತೆ. ಏನಮ್ಮ ವಯನ್, ಇವರಿಗೆ ನಮ್ಮ ಭಾಷೆ ಮಾತಾಡೋಕ್ಕೆ ಬರುತ್ತಾ? ಇಲ್ಲಪ್ಪ, ಬರೀ ನಮಸ್ತೆ ಮಾತ್ರ ಹೇಳ್ತಾರೆ. ನೀವು ಚಿಂತೆ ಮಾಡಬೇಡಿ, ಇವರಿಗೆ ನಾನು ನಮ್ಮ ಕನ್ನಡ ಭಾಷೆನ ಕಲಿಸ್ತೀನಿ. ಏನು ಕಲಿಸ್ತೀಯೋ ಏನೋ, ಒಟ್ನಲ್ಲಿ ನಮಗಂತೂ ಚೆನ್ನಾಗಿ ಶಾಕ್ ಕೊಟ್ಟೆ ಬಿಡು ನೀನು. ಇಲ್ಲಿ ನೋಡು, ನಿನ್ನಮ್ಮ ಕೆಳಗೆ ಬಿದ್ದೋಳು ಇನ್ನೂ ಎದ್ದೇ ಇಲ್ಲ. ಅಪ್ಪ ಸಾರಿ, ನಾನೇನು ಮಾಡಲಿ ನೀವೇ ಹೇಳಿ. ನನ್ನ ಲೈಫಲ್ಲಿ ತಾನಾಗಿ ಏನೇನೋ ನಡೆದೋಯ್ತು. ನನಗೆ ಯಾರ ಹತ್ರನೂ ಏನೂ ಹೇಳ್ಕೊಳಕ್ಕಾಗದೇ ಇರೋ ಸಿಚುವೇಷನಲ್ಲಿದ್ದೆ. ಅರ್ಥ ಮಾಡ್ಕೊಳ್ಳಿ ಅಪ್ಪ ಪ್ಲೀಸ್. ಸರಿ ಆಯಿತು, ಅಳಿಯಂದ್ರೂ ಪಾಪನ್ನು ಕರ್ಕೊಂಡು ಇಂಡಿಯಾಗೆ ಬಾ. ಖಂಡಿತ ಕರ್ಕೊಂಡು ಬರ್ತೀನಿಪ್ಪ. ಅಮ್ಮ, ನೀನು ಅಂಡ್ ಅಣ್ಣ, ನೀವು 3 ಜನ ಸೇರಿ ನಮ್ಮಿಬ್ಬರಿಗೂ ಮದುವೆ ಮಾಡಿಸಿ, ಓಕೆನಾ? ಹಾಂ, ಎಸ್. ನೀವು ಥ್ಯಾಂಗ್ನ ಒಪ್ಕೊಂಡಾಯಿತು. ಟೇ ಮ್ಯಾನೇಜರ್ ಆ ವಿಡಿಯೋನ ನಿಮಗೆ ತೋರಿಸಾದ್ಮೇಲೆ ವಿದೇನೂ ತಪ್ಪಿಲ್ಲ ಅಂತ ನಿಮಗೆ ಅರ್ಥ ಆಗುತ್ತೆ. ಸೊ ಲವ್ ಇದೆಯೋ ಇಲ್ವೋ ಅದು ಸೆಕೆಂಡ್ರಿ, ಬಟ್ ನೀವು ನಿಮ್ಮ ಬೇಬಿಗೋಸ್ಕರ ಇನ್ನು ಮುಂದೆ ನಿಮ್ಮ ಲೈಫ್ನ ಟೇ ಜೊತೆ ಅಂದರೆ ನಮ್ಮ ಥಯಾಂಗ್ ಜೊತೆಗೆ ಬಾಳ್ಬೇಕು ಅಂತ ಡಿಸೈಡ್ ಮಾಡಿರ್ತೀರಾ, ಓಕೆನಾ? ನೆಕ್ಸ್ಟ್ ಇವಾಗ ಆಫ್ಟರ್ 2 ಇಯರ್ಸ್ ಕಳೆದು ನೋಡೋಣ. ವಯನ್ ಬೇಗ ಪಾರೆ, ಐ ಕಾಂಟ್ ವೆಯ್ಟ್. ಥಯಾಂಗ್, 1 ನಿಮಿಷ ಇರು, ಮಿನ್ ಇನ್ನೂ ಮಲಗಿಲ್ಲ. ನೀನು ಸೈಡಿಗೆ ಬಾ, ನಾನು ಅವನ್ನ ಮಲಗಿಸ್ತೀನಿ. ಮಿಂಚಿನ ಟೈಮ್ ಆಗ್ತಿದೆ ಕಂದ, ಬೇಗ ಮಲ್ಕೋ. ಪಪ್ಪ, ನಂಗೆ ನಿದ್ದೆ ಬರ್ತಿಲ್ಲ, ನಂಗೊಂದು ಸ್ಟೋರಿ ಹೇಳು. ಹಾಂ, ಇವಾಗಲಾ? ನಂದೇ ಒಂದು ದೊಡ್ಡ ಸ್ಟೋರಿ. ಇವಾಗ ನಾನು ಯಾವ ಸ್ಟೋರಿ ಹೇಳಲಿ? ಚಿನ್ನ, ಇಲ್ಲಿ ನೋಡು, ನಿನ್ನ ತಮ್ಮ ಎಷ್ಟು ಕ್ಯೂಟಾಗಿ ನಿದ್ದೆ ಮಾಡ್ತಿದ್ದಾನೆ. ನಾನು ಇವಾಗ ನಿಂಗೆ ಸ್ಟೋರಿ ಹೇಳ್ತಾ ಕೂತ್ರೆ ಅವನಿಗೆ ಇಷ್ಟ ಆಗಲ್ವಾ? ಇವಾಗ ಮಲ್ಕೋ, ಬೆಳಗ್ಗೆ ಹೇಳ್ತೀನಿ. ಅದೆಲ್ಲ ನಂಗೆ ಗೊತ್ತಿಲ್ಲ ಪಪ್ಪ, ಸ್ಟೋರಿ ಹೇಳು ನನಗೆ. ಅಯ್ಯೋ, ನನ್ನ ಪ್ರಾಣ ತಿಂತಿದ್ದಾನೆ ನನ್ನ ಮಗ. ಮಿನ್, ನಿಂಗೆ ಸ್ಟೋರಿ ಕೇಳಲೇಬೇಕು ಅನ್ನೋ ಆಸೆ ಇದ್ದರೆ ಅಜ್ಜಿ ತಾತನ ಹತ್ರ ಹೋಗು ಮಗ. ಅವ್ರು ನಿನಗೆ ಎಷ್ಟು ಬೇಕಿದ್ರೂ ಹೇಳ್ತಾರೆ ಕತೆನ. ನೋ ಪಪ್ಪ, ಅಜ್ಜಿ ತಾತ ಇಬ್ರು ಹಳೆಯ ಸ್ಟೋರಿಗಳನ್ನ ಹೇಳ್ತಾರೆ, ನಂಗೆ ಬೋರ್ ಹೊಡಿಯುತ್ತೆ, ಕೇಳೋಕ್ಕಾಗಲ್ಲ. ಹೌದಾ? ಸರಿ ಇರು. ಹಲೋ, ಹೇಳೋಟೆ, ನಂಗೆ ಯಾಕೆ ಕಾಲ್ ಮಾಡಿದೆ ಇವಾಗ? ಅದು ಜೆಕೆ, ನನ್ನ ಮಗಂಗೆ ಒಂದು ಕತೆ ಹೇಳೋ. ಏನೋ? ಮಿನ್ ತಗೋ, ಜೆಕೆ ಅಂಕಲ್ ಕಾಲಲ್ಲಿದ್ದಾರೆ, ಮಾತಾಡು. ಹೈ, ಜೆಕೆ ಅಂಕಲ್, ಡ್ಯಾಡಿ ಕೊಡು ಫೋನು, ನಾನು ಮಾತಾಡ್ಕೊತೀನಿ. ಆಗ ನೀವು ಟೇನ ನೋಡಿ ಜೋರಾಗಿ ನಗಾಡ್ತಾ ಇರ್ತೀರಾ. ನಿಮ್ಮ ನಗು ಸೌಂಡ್ ಕೇಳಿ ನಿಮ್ಗೆ 2ನೇ ಬೇಬಿ ಹೆಚ್ಚಾಗುತ್ತೆ. ವಯನ್, ಸುಮ್ಮನೆ ಇರೋಕ್ಕಾಗಲ್ವ ನಿಂಗೆ? ಅನ್ಯಾಯವಾಗಿ ಇವನ್ನ ಎಬ್ಬಿಸ್ಬಿಟ್ಟಲೆ. ಮಿನ್ನ ಬೇಕಿದ್ರು ಹೇಗಾದರೂ ಹ್ಯಾಂಡಲ್ ಮಾಡ್ಕೋಬೋದು, ಆದರೆ ಇವನಿದಾನಲ್ಲ, ಇವನ್ನ ಮಾತ್ರ ಸಮಾಧಾನ ಮಾಡೋಕ್ಕಾಗೋದೇ ಇಲ್ಲ. ಇರು, ಬೇಬಿನ ಅಮ್ಮನ ಹತ್ರ ಕೊಟ್ಬಿಟ್ಟು ಬರ್ತೀನಿ. ನೀನು
ಎಲ್ಲದಕ್ಕೂ ರೆಡಿಯಾಗಿರು ಅಂತ ವಿ ನಿಮ್ಮ ಸೆಕೆಂಡ್ನೇ ಬೇಬಿನ ಎತ್ಕೊಂಡು ಅವ್ರ ಅಮ್ಮನ ಹತ್ರ ಹೋಗ್ತಾರೆ. ಎಸ್, ನಿಮ್ಮಿಬ್ಬರಿಗೂ ಇವಾಗಲೇ ಮ್ಯಾರೇಜ್ ಆಗಿ ಇನ್ನೊಂದು ಸೆಕೆಂಡ್ನೇ ಬೇಬಿನೂ ಹುಟ್ಟಿದೆ. ಅದು ಹುಟ್ಟಿ ಇನ್ನೂ 6 ತಿಂಗಳೂ ಕಳೆಯೋಕ್ಕಾಗಿಲ್ಲ, ಆಗಲೇ ಟೇಗೆ ನಿಮ್ಮ ಜೊತೆ ರೊಮ್ಯಾನ್ಸ್ ಮಾಡದೆ ಇರೋದಕ್ಕೆ ಆಗ್ತಿಲ್ಲ. ಸರ್ ಅಷ್ಟೊಂದು ರೊಮ್ಯಾಂಟಿಕ್ ಪರ್ಸನ್, ನಾಟ್ ಇ ಟೇ. ಓಕೆ, ಈ ಸ್ಟೋರಿನ ಮುಂದಕ್ಕೆ ಹೇಗೆಲ್ಲ ಇರಬೇಕು ಅನ್ನೋದನ್ನು ನಿಮ್ಮ ಸೆಲ್ಫ್ ನೀವೇ ಇಮ್ಯಾಜಿನ್ ಮಾಡಿಕೊಂಡು ಹ್ಯಾಪಿಯಾಗಿ ಸಂಸಾರ ಮಾಡ್ಕೊಳ್ಳಿ. ನಾನು ಇಲ್ಲಿಗೆ ಸ್ಟೋರಿನ ಎಂಡ್ ಮಾಡ್ಕೋತೀನಿ, ಓಕೆನಾ? ನಿಮಗೆ ಈ ಸ್ಟೋರಿ ಹೇಗೆ ಅನ್ನಿಸ್ತಾ ಅಂತ ಖಂಡಿತ ಕಮೆಂಟ್ ಮಾಡಿ ತಿಳಿಸ್ಲೇಬೇಕು. ಆ್ಯಂಡ್ ಮೊದಲಿಗೆ ನಾನು ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಹೇಳಿದೆ ಅನ್ನೋ ಒಂದೇ ಒಂದು ಮಾತಿಗೆ ಬೆಲೆ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಫ್ಯಾಮಿಲಿ ಇವಾಗ 150 ಮೆಂಬರ್ಸ್ ರೀಚ್ ಆಗಿದೆ. ನಾನು ಇದನ್ನು ಕಡಿಮೆ ಅಂತೂ ನಾನು ಅಂದ್ಕೊಳ್ಳೋದಿಲ್ಲ. ಯಾಕಂದರೆ 150 ಮೆಂಬರ್ಸಲ್ಲಿ ಒಂದೊಂದು ಆರ್ಮಿನೂ ನನಗೆ ಮುಖ್ಯನೇ, ವೆರಿ ಸ್ಪೆಷಲ್ ಪರ್ಸನ್ಸೇ. ಥ್ಯಾಂಕ್ಸ್ ನಿಮ್ಮೆಲ್ರಿಗೂ ಅಷ್ಟೇ. ಇನ್ಸ್ಟಾದಲ್ಲಾಗಿರ್ಬೋದು, ಯೂಟ್ಯೂಬಲ್ಲಾಗಿರ್ಬೋದು ಒಳ್ಳೊಳ್ಳೆ ಪಾಸಿಟಿವ್ ಕಮೆಂಟ್ಸ್ ಮಾಡ್ತಿದ್ದೀರಾ. ನನಗೆ ತುಂಬ ಖುಷಿ ಆಗ್ತಿದೆ ಅದು ನೋಡಬೇಕಾದ್ರೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೇ. ನೆಕ್ಸ್ಟ್ ಪೆಂಡಿಂಗ್ ಇರೋ FFನ ನಾನು ಅಪ್ಲೋಡ್ ಮಾಡ್ತೀನಿ. ನಿಮಗೆ JK FF ಬೇಕೋ ಅಥವಾ ಜಿಮಿನ್ FF ಬೇಕೋ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಯಾವುದು ಅಪ್ಲೋಡ್ ಮಾಡೋದು ಅಂತ. ಜಿಮಿನ್ಗೆ ಅಂತ ಒಂದು ಜಲಸಿ GF ಅಂತ FFನ ಸ್ಟಾರ್ಟ್ ಮಾಡಿದೆ, ಅದು ನೆನಪಿದೆಯಾ ನಿಮಗೆ? ಜಸ್ಟ್ ಒಂದು ಪಾರ್ಟ್ ಮಾತ್ರ ಹಾಕ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ. ಅದು ಮುಂದೆ ಬೇಕೋ ಬೇಡವೋ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಓಕೆ, ಬೇಕು ಅನ್ನೋದಾದರೆ ಅದನ್ನು ಕಂಟಿನ್ಯೂ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಜಿಮಿನ್ಗೊಂದು 1 ಶಾಟ್ ಹಾಕೋಣ. ಹೇಳಿ, ನೀವು ಹೇಗೆ ಕೇಳ್ತೀರಾ ಹಾಗೆ. ನೆಕ್ಸ್ಟ್ FFಲ್ಲಿ ಮತ್ತೆ ಮಿಟಾಗೋಣ. ಅಲ್ಲಿವರೆಗೂ ಗುಡ್ ಬೈ. ಥ್ಯಾಂಕ್ ಯು ಮಿಸ್.